ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಪರಿಹಾರ ಹಣ ಕೊಡದ ಹಿನ್ನೆಲೆ ಸಾರಿಗೆ ಇಲಾಖೆಯ ಕೊಪ್ಪಳ ಡಿಪೋಗೆ ಸೇರಿದ 2 ಬಸ್ಗಳನ್ನು ನ್ಯಾಯಾಲಯದ ಆದೇಶದಂತೆ ಜಪ್ತಿ ಮಾಡಲಾಗಿದೆ. 2019ರಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಆಟೋ ಪ್ರಯಾಣಿಕರು ಆದ ರಾಗಪ್ಪ ಮತ್ತು ನಾಗಮ್ಮ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿದ್ರು. ಈ ಹಿನ್ನೆಲೆ ಮೃತರ ಕುಟುಂಬಸ್ಥರು ಸೂಕ್ತ ಪರಿಹಾರಕ್ಕಾಗಿ ಕೂಡ್ಲಿಗಿ ಹಿರಿಯ ಶ್ರೇಣಿ ನ್ಯಾಯಾಲಯವನ್ನ ಸಂಪರ್ಕಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಒಂದು ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಹಾಗೂ ಮತ್ತೊಂದು ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡುವಂತೆ ಸಾರಿಗೆ ಇಲಾಖೆಗೆ ಈ ಹಿಂದೆ ಆದೇಶಿಸಿತ್ತು. ಆದರೆ ಇಲಾಖೆ ಪರಿಹಾರ ಕೊಡುವಲ್ಲಿ ವಿಳಂಬ ತೋರಿದ ಹಿನ್ನೆಲೆ ಕಕ್ಷಿದಾರ ಪರ ವಕೀಲ ಜಿ ಸೀತಾರಾಮ್ ಗೌಡ ಅವರು ನ್ಯಾಯಾಲಯದ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆ ನ್ಯಾಯಾಲಯ ಕೊಪ್ಪಳ ಡಿಪೋಗೆ ಸೇರಿದ 2 ಬಸ್ಗಳನ್ನು ಜಪ್ತಿ ಮಾಡುವಂತೆ ಆದೇಶಿಸಿದೆ. ಆದೇಶದಂತೆ ಏಪ್ರಿಲ್ 28ರಂದು ಕೂಡ್ಲಿಗಿ ಬಸ್ ನಿಲ್ದಾಣದಿಂದ ಬಸ್ಗಳನ್ನು ನ್ಯಾಯಾಲಯಕ್ಕೆ ತರಿಸಿ ಅಮೀನ್ ಸಿಬ್ಬಂದಿಗಳು ಆದ ವಿ ಚೆನ್ನಪ್ಪ ಮತ್ತು ಎನ್.ವಿ. ಪರಮೇಶ್ವರ್ ಅವರು ಜಪ್ತಿ ಕ್ರಮ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಕ್ಷಿದಾರು ಆದ ಶಿವಪುರ ಗ್ರಾಮದ ಸತ್ಯಮ್ಮ, ಕುಟ್ರಮ್ಮ ಸೇರಿ ವಕೀಲರು ಹಾಗೂ ನ್ಯಾಯಾಲಯ ಸಿಬ್ಬಂದಿ ಹಾಜರಿದ್ದರು. ದಿನಾಂಕ 10/11/2019 ಕುಟ್ರಮ್ಮನ ಗಂಡ ನಾಗಪ್ಪನವರು ಹಾಗೂ ಸತ್ಯಮ್ಮನ ಮಗಳು ನಾಗಮ್ಮ ಅಂತ ಅವರು ಶಿವಪುರದಿಂದ ಹೊಸಪೇಟೆಗೆ ಮಾರ್ಕೆಟಿಗೆ ತರಕಾರಿ ಹಾಕೊಂಡು ಹೋಗಿ ತರಕಾರಿ ಮಾರಾಟ ಮಾಡಿ ಮತ್ತು ವಾಪಸ್ಸು ಬರ್ಬೇಕಾದ್ರೆ ಶಿವಪುರದ ಹತ್ರ KSRTC ಬಸ್ ಅಪೋಸಿಟ್ ಬಂದು ಟಾಟಾ ಎಸಿಗೆ ಡಿಕ್ಕಿ ಪಡಿಸಿದ್ರಿಂದ ಈ ಅಪಘಾತದಾಗ ಸತ್ಯಮ್ಮನ ಮಗಳು ನಾಗಮ್ಮ ಹಾಗೂ ಕೊಟ್ರಮ್ಮ ಇವರು ಗಂಡ ನಾಗಪ್ಪನವರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಹಾಗೆ ನಾವು ಇವರು KSRTC ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದರಿಂದ ನಾವು ಹಿರಿಯ ಶ್ರೇಣಿ ನ್ಯಾಯಾಲಯದಾಗ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ವಿ ಕೂಡ್ಲಿಗಿ ನ್ಯಾಯಾಲಯದಲ್ಲಿ. ಅದು 16/11/2022ರಲ್ಲಿ ಜಡ್ಜ್ಮೆಂಟ್ ಆಗಿತ್ತು. ಕೇಸ್ ನಂಬರ್ 29/20 ಅದರಲ್ಲಿ 20 ಲಕ್ಷ, 34/2020ರಲ್ಲಿ 12 ಲಕ್ಷ ಕಟ್ಟಬೇಕಂತ ಪರಿಹಾರ ಕೊಡಬೇಕಂತ ಆದೇಶ ಆಗಿತ್ತು. ಈ ಆದೇಶ ಪ್ರಕಾರ ಅವರು ಅಮೌಂಟ್ ತುಂಬಲಾರ್ದ ಹೆಚ್ಚಿನ ಪರಿಹಾರ ಹೆಚ್ಚಾಗೈತೆ ಅಂತೇಳಿ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸಿದ್ರು. ಆ ಅಪೀಲ್ನಾಗ ನಾವು ಮತ್ತೆ ಮನವಿ ಮಾಡ್ಕೊಳ್ಳೋದಕ್ಕೆ ಅದು ಆಸ್ ಇಟ್ ಈಸ್ ಯಥಾ ಪ್ರಕಾರ ಅದೇ ದುಡ್ಡನ್ನ ಕಟ್ಟಬೇಕಂತೇಳಿ ಹೈಕೋರ್ಟ್ನಾಗ ಆದೇಶ ಆಗಿದ್ದಕ್ಕೆ ಮತ್ತು ಇವರು ಪರಿಹಾರ ಕಟ್ಟಕ್ಕೆ ವಿಳಂಬ ಮಾಡಿದ್ರಿಂದ ನಾವು ಅಮಲು ಜಾರಿ ಕೋರಿ ಅರ್ಜಿ ಹಾಕಿದ್ವಿ. ಕೋರ್ಟ್ನಾಗ EP ಹಾಕೊಂಡಿದ್ವಿ. EP ಕೋರ್ಟ್ ಆದೇಶ ಪ್ರಕಾರ ಇವತ್ತು ಅವ್ರಿಗೆ ಅಮೌಂಟ್ ಕಟ್ಟೋದಕ್ಕೆ ಬಸ್ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ರು. ಈ ಆದೇಶ ಪ್ರಕಾರ ಕೋರ್ಟ್ ಅಮೀನರಾದ ಚೆನ್ನಪ್ಪ ಮತ್ತು ಪರಮೇಶ್ವರಪ್ಪ ಇಬ್ಬರು 2 ಬಸ್ಸನ್ನ ಜಪ್ತಿ ಮಾಡ್ಕೊಂಡು ಇವತ್ತು ಕೋರ್ಟ್ ಹತ್ರ ಬಂದಿದ್ದಾರೆ. ಅದು ಹಿರಿಯ ಶ್ರೇಣಿ ನ್ಯಾಯಾಲಯದ ಆದೇಶ ಪ್ರಕಾರ 2 ಬಸ್ಸನ್ನ ಜಪ್ತಿ ಮಾಡ್ಕೊಂಡು ನಿಲ್ಲಿಸಿದ್ರು. ನ್ಯಾಯಾಲಯದ ಅವರಿಗೆ ಸೀತಾರಾಮ್ ಅಂತ ವಕೀಲರು, ಕಕ್ಷಿದಾರ ಪರ ವಕೀಲರು ಸೀತಾರಾಮ್ ಅಂತ